ಹೇ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆದರ್ ನಾರ್ಮಲಾಗಿ ನಾನು ಹೇಳೋ ಥರನೇ ಕೋಲ್ಡ್ ಇದೆ. ಇವಾಗ ನಾನು ಫುಲ್ಲು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಬೇಗನೆ ಎದ್ದಿದ್ನಲ್ವ, ಸೊ ಅದಕ್ಕೋಸ್ಕರ ಯಾವ ಥರ ನಾನು ಪ್ರಿಪೇರ್ ಮಾಡಿದ್ದೆ, ಮೀನ್ಸ್ ಯಾವ ಥರ ಪ್ರಿಪೇರ್ ಮಾಡಿದ್ದೆ ಅಂದರೆ ಪಪ್ಪಾಯ, ಪಪ್ಪಾಯ, ಮೋಸಂಬಿ, ವೆಯ್ಟ್ ಎ ಮಿನಿಟ್, 1 ಸೆಕೆಂಡ್, ಪಪ್ಪಾಯ, ಮೋಸಂಬಿ ಮತ್ತು ಪೊಮೊಗ್ರನೇಟ್ ಮತ್ತು ಒಂದು ಬನಾನ ಹಾಕ್ಕೊಂಡಿದ್ದೆ. ಮೂರೂ ಹಾಕೊಂಡು ಖಾಲಿ ಹೊಟ್ಟೆಲಿ ತಿಂದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಹಾಲು ಕಾಯಿಸಿಟ್ಟಿದ್ದೆ. ಈ ಕಡೆ ದೋಸೆ, ಇವತ್ತು ದೋಸೆ ಬ್ಯಾಟರ್ ಇಲ್ಲಿದೆ. ಸಾಂಬಾರು ಲೈಟಾಗಿ ಮಾಡಿದೆ, ಸ್ವಲ್ಪ ರೈಸ್ ಇದೆ. ಇವತ್ತಿನ ಡೇ ನಿಮ್ಮ ಜೊತೆ ಬನ್ನಿ. ಆ್ಯಕ್ಚುಲಿ ಇವತ್ತು ಮಂಗಳವಾರ. ಎಲ್ಲಿ ಹೋಗ್ಬೇಕು ಮೀನ್ಸ್ ಅಂದರೆ ಟೆಂಪಲ್ ಹೋಗ್ಬೇಕು ನಾನು ಸಂಜೆ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಚೂಡಿದಾರ್ ಹಾಕ್ಕೊಂಡಿದ್ದೀನಿ, ಇವತ್ತು ತೋರಿಸ್ತೇನೆ. ಸ್ವಲ್ಪ ಲೈಟ್ ಡಲ್ಲಿದೆ, ಸೊ ಹಾಗಾಗಿ ನಾನು ಈ ಥರ ಚೂಡಿದಾರ್ ಹಾಕ್ಕೊಂಡಿದ್ದೀನಿ. ಇವತ್ತು ಪ್ಯಾಂಟ್ ಹಾಕ್ತೀನಿ, ದೇವಸ್ಥಾನಕ್ಕೆ ಹೋಗೋದಲ್ವ, ಸೊ ಅದಕ್ಕೋಸ್ಕರ. ಆ್ಯಂಡ್ ಪ್ಲೀಸ್ ಏನಂದರೆ ಅಗಸ್ತ್ಯ ನೋಡ್ತಾ ಇದ್ವಿ, ಎಲ್ಲರೂ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಪ್ಲೀಸ್ ವಾಚ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಆಗಿ ನಿಮ್ಮ ಫ್ರೆಂಡ್ಸ್ ಕೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತಲೇ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಮಂಗಳವಾರ ಟೆಂಪಲ್ ಹೋಗಬೇಕು, ಮುರುಘಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೇಳಿದ್ದಾರೆ ಒಬ್ಬರು ಪುರೋಹಿತರು. ನಾನು ಏರ್ಸ್ ನೋಡಿ ತುಂಬ ಲಾಂಗ್ ಬಂದಿದೆ. ಇವಾಗ ಲಾಂಗ್ ಅಂತೂ ಎನಿ ಟೈಮ್ ಬರುತ್ತೆ, ಬಟ್ ನಾನು ಏರ್ ಕಟ್ ಮಾಡಿಸ್ತಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಮತ್ತೆ 3 ಮಂತ್ ಆಯ್ತಷ್ಟೇ ಮಾಡಿಸಿ, ಮತ್ತೆ ಮಾಡಿಸ್ಬೇಕು. ಅಲ್ಲಿಗೆ ಸಾಕು ಅಂತ ಅಂದ್ಕೊಳ್ತೀನಿ. ಎಸ್, ಬನ್ನಿ. ಆನ್ ದ ವೇ ಕಾರಲ್ಲಿ ಹೋಗೋಣ, ಮಳೆ ಬರ್ತಾ ಇದೆಲ್ಲ, ಬೈಕಲ್ಲಿ ಹೋಗೋಣ, ಇಲ್ಲ ಆಟೋದಲ್ಲಿ ಹೋಗೋಣ. ವಿಜಯನಗರಲ್ಲಿರೋದು, ಮೀನ್ಸ್ ವಿಜಯನಗರ ಹೊಸಳ್ಳಿ ಪೆಟ್ರೋಲ್ ಸ್ಟೇಷನ್ ಹತ್ರ ನಾನು ಮುರುಘಾ ದೇವಸ್ಥಾನ ಇರೋದು, ಅಲ್ಲಿ ಹೋಗಬೇಕು. ಅದಕ್ಕೋಸ್ಕರ ನಾನು ಏನೇನು ಹೋಗೋಣ ಅಂತ ನೋಡೋಣ ಡಿಸೈಡ್ ಮಾಡ್ತಾ ಇದ್ದೀನಿ. ಆಮೇಲೆ ಆನ್ ದ ವೇ ಹೋಗಿ ಬಂದ್ ಮಾಡ್ತೀನಿ ವಿಡಿಯೋ, ಅಥವಾ ಹೋಗ್ತಾ ಮಾಡ್ತೀನಿ. ಮಂಗಳವಾರ ಆಗಿರೋದ್ರಿಂದ ನಾನು ಇವತ್ತು ಮುರುಘಾ ಟೆಂಪಲ್ ಹೋಗಿದ್ದೆ, ಮೀನ್ಸ್ ಷಣ್ಮುಖ ಟೆಂಪಲ್ ಹೋಗಿದ್ದೆ. ಅಲ್ಲಿ ಎಲ್ಲ ಭಜನೆ ಇತ್ತು, ಯಾಕಂದರೆ ಇವಾಗ ಪೂಜೆ ನಡೀತಾ ಇದೆ. ಸೊ ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಡಿನ್ನರ್ಗೆ ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1 ಟೊಮ್ಯಾಟೊ ಮತ್ತು ಆನಿಯನ್ ಕಟ್ ಮಾಡಿಟ್ಟಿದ್ದೀನಿ. ಇದು ಫಸ್ಟು ಒಂದು 4-5 ಟೈಪು ನಾನು ಮಾಡ್ತೇನೆ. ಅದರಲ್ಲಿ ಇದೊಂದು ಡಿಫ್ರೆಂಟಾಗಿ, ಅಂದರೆ ಟೊಮೊಟೊ ಗೊಜ್ಜು ಯಾವ ಥರ ಮಾಡ್ತೀನಿ ಆ ಥರ. ಮುದ್ದೆ ಕೂಡ ಒಂದಿದೆ, ಮಧ್ಯಾಹ್ನ ಮಾಡಿದ್ದೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಸೋಕ್ ಮಾಡಿದ್ದೀನಿ, ಅದು ಬ್ಲಡ್ ಇನ್ಕ್ರೀಸ್ ಆಗೋಕ್ಕೆ. ಎಣ್ಣೆ ಹಾಕಿ ಸಾಸಿವೆ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟರ್ಮೆರಿಕ್ ಹಾಕಬೇಕು. ಆಮೇಲೆ ಅದು ಕೂಡ ಬಾಯ್ಲ್ ಆದಮೇಲೆ ಈರುಳ್ಳಿ ಹಾಕಿ ಈ ಥರ ಸ್ಮ್ಯಾಶ್ ಮಾಡಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಸಾಲ್ಟ್ ಹಾಕಿದ್ರೆ ಈ ಥರ ನೀಟಾಗಿ ಫ್ರೈ ಆಗುತ್ತೆ. ಚೆನ್ನಾಗಿ ಸ್ವಲ್ಪ ಈ ಟೈಮಲ್ಲಿ ಎಣ್ಣೆ ಬಿಡೋ ಥರ ಇರಬೇಕು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ವಾಂಗಿಬಾತ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಕೂಡ ಹಾಕಿ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದನ್ನು ಸ್ವಲ್ಪ ಒಂದು 2 ಸೆಕೆಂಡ್ ಮಿಕ್ಸ್ ಮಾಡಿದ ಮೇಲೆ ಗರಂ ಮಸಾಲ ಇವಾಗ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನೋಡಿ, ಇವಾಗ ಫ್ರೈ ಆದಮೇಲೆ ಆಯಿಲ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆಯಿಲ್ ಬಿಟ್ಟಾಗ ಸ್ವಲ್ಪ ನಾನು ಏನು ಮಾಡ್ತೇನೆಂದರೆ ಹುಳಿ ಹಾಕಬೇಕಂತ ನಾನು ಸ್ವಲ್ಪ ಹುಳಿ ಮಾಡ್ತೇನೆ. ಬೆಂಡೆಕಾಯಿ ಪಲ್ಯ ಉಪ್ಪು ಖಾರ ಹುಳಿ ಜಾಸ್ತಿ ಹಾಕ್ತೀನಿ. ಸೊ ಹುಳಿ ಹಾಕಿಬಿಟ್ಟು ಕೂಡ ನಾನು ಫ್ರೈ ಮಾಡ್ತಾಯಿದ್ದೀನಿ.
ಅದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಖಾರ ಹುಳಿ ಉಪ್ಪು ಜೊತೆ ಸಖತ್ತಾಗಿರುತ್ತೆ ಬೆಂಡೆಕಾಯಿ. ಅದಾದಮೇಲೆ ಸ್ವಲ್ಪ ಆಯಿಲ್ ಬಿಟ್ಕೊಂಡಾಗ ನೋಡಿ, ಇದು ಆಯಿಲ್ ಬಿಟ್ಕೊಂಡ್ಮೇಲೆ ಬೆಂಡೆಕಾಯಿ ಹಾಕಬೇಕು. ಬೆಂಡೆಕಾಯಿ ಡ್ರೈ ಬೇಕಂದವರು ಹಾಗೆ ಫ್ರೈ ಮಾಡಿದ್ರೆ ಆಗುತ್ತೆ. ಬಟ್ ನಂಗೆ ಚಪಾತಿಗೋಸ್ಕರ ಗ್ರೇವಿ ಬೇಕಿದೆ, ಸೆಮಿ ಗ್ರೇವಿ. ಸೊ ಅದಕ್ಕೆ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ಸ್ವಲ್ಪ ಫ್ರೈ ಆಗಬೇಕು, ಏನು ಮಸಾಲ ಇದೆ ಅದರಲ್ಲಿ. ಅದಾದಮೇಲೆ ನಾನು 1 ಗ್ಲಾಸ್ ವಾಟರ್ ಹಾಕ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಒಂದು ಸ್ವಲ್ಪ ನೀರು ಹಾಕಿದ್ರೇ ಅದು ಲೋಳೆ ಎಲ್ಲ ಹೋಗೋದು. ಈಗ ಏನಿದೆ, ಚೆನ್ನಾಗಿ ಒಂದು 10 ಮಿನಿಟ್ಸ್ ಕುಕ್ ಮಾಡಿದ್ಮೇಲೆ ಒಂದು ಕಡೆ ಚಪಾತಿ ಇಟ್ಕೊಂಡೆ. ನೋಡಿ, ಚಪಾತಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಪಾತಿ. ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡೋದು, ಅದಕ್ಕೆ ಡ್ರೈ ಥರ ಕಾಣಿಸ್ತಾ ಇದೆ. ಅದಾದ ಮೇಲೆ ಟಿಫನ್ ನೋಡಿ ರೆಡಿ ಆಯಿತು. ನಂಗೆ ಚಪಾತಿ ಆ್ಯಕ್ಚುಲಿ ಫೇವ್ರೆಟ್, ತುಂಬ ಇಷ್ಟ. ಮತ್ತು ಡಿನ್ನರ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಸಿಗ್ತೀನಿ. ಹೆಲೋ, ಗುಡ್ ಮಾರ್ನಿಂಗ್. ಈ ಒಂದು ವಿಡಿಯೋ ನಾನು ನೆಕ್ಸ್ಟ್ ಡೇಯಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಬಾಟಲಲ್ಲಿ ಅದರಲ್ಲಿ 1 ಗ್ಲಾಸ್ ಹಾಕ್ಕೊಂಡು ಕುಡಿತೀನಿ ಎವ್ರಿಡೇ. ಅದು ಸ್ಕಿನ್ಗೆ ಒಳ್ಳೆಯದು, ಬಟ್ ತುಂಬ ಬೆನಿಫಿಟ್ ಇದೆ, ಅದಕ್ಕೋಸ್ಕರ ಮಾಡ್ತೀನಿ. ಅದಾದಮೇಲೆ 1 ಗ್ಲಾಸ್ ಮೊನ್ನೆ ಏನು ಲಾಸ್ಟ್ ವಿಡಿಯೋನಲ್ಲಿ ಯೂಸ್ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಅದು ಗ್ಲಾಸಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಕುಡಿತೀನಿ. ಫಸ್ಟ್ ಇದನ್ನು ಕುಡಿತೀನಿ. ಆಮೇಲೆ ಮಧ್ಯಾಹ್ನ ಸಾಂಬಾರಿಗೆ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗ್ಲಾಸ್ ಇರಲಿಲ್ಲ, ಅದಕ್ಕೋಸ್ಕರ ಈ ಥರ ತೆಗೆದು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮಸಾಲ ರುಬ್ಬೋಕ್ಕೆ ಸ್ವಲ್ಪ ರೆಡಿ ಮಾಡಿದ್ದೀನಿ. ಈ ಒಂದು ಆಲೂಗಡ್ಡೆ ಇತ್ತು, 3 ಬದನೆಕಾಯಿ ಇತ್ತು, ವೇಸ್ಟ್ ಮಾಡೋದು ಬೇಡ ಅಂತ ವಾಂಗಿಬಾತ್ ಮಾಡೋಕ್ಕೆ ತಂದಿದ್ದೆ. ಆ್ಯಕ್ಚುಲಿ ಪೌಡರ್ ನೋಡಿದ್ರೆ ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಾನು ಇವಾಗ ಇದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇನಕ್ಕೆ ಇಲ್ಲಿದೆ ಅಂದರೆ, ಇಲ್ಲಿ ಬೇರೆ ಬರುತ್ತೆ, ಇಲ್ಲಿ ತುಂಬ ಮೆಸ್ಸಿಯಾಗಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಒಂದು ಬೇರೆ ಆರ್ಡರ್ ಮಾಡಿದ್ದೀನಿ, ಅದು ಬರಬೇಕು. ಈಗ ಇದೆಲ್ಲೇ ಇರುತ್ತೆ, ಇದೆಲ್ಲ ಮೇಲೆ ಕಳಿಸ್ಬಿಟ್ಟು ಇದೆಲ್ಲ ಕೆಳಗಡೆ ಒಳಗಡೆ ಇಡ್ತೇನೆ. ಆ್ಯಂಡ್ ನೋಡಿ, ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ನೈಟು ಮಲ್ಕೊಂಡಿರ್ತೀನಿ ನಾನು. ಇಲ್ಲಿ ಜಸ್ಟ್ ಪೂಜೆ ಆಯ್ತಲ್ವ, ಅದಾದಮೇಲೆ ಏನು ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಕೂಡ ಆಗಿದೆ, ಮಧ್ಯಾಹ್ನ ಸ್ಟಾರ್ಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಇದಾದಾದಮೇಲೆ 2 ಆದಮೇಲೆ 2 ಡೇಟ್ಸ್ ತಿಂತಾನೆ. ಅದು ನನಗೆ ತುಂಬ ಇಷ್ಟ. ಆದರೆ ಒಳ್ಳೆ ಡೇಟ್ಸ್, ಕ್ವಾಲಿಟಿಯಾಗಿರೋ ಡೇಟ್ಸ್ನ ಯೂಸ್ ಮಾಡ್ತೀನಿ. ನಾನು ತುಂಬ ಡಸ್ಟ್ ಎಲ್ಲ ಇರುತ್ತೆ ಅಂತ ತಿನ್ನೋದಕ್ಕೆ ನೋಡೋದಕ್ಕೂ ಕೂಡ ಆಗೋಲ್ಲ. ಆ್ಯಂಡ್ ಆಲ್ರೆಡಿ ನೋಡಿ ಯಾವ ಥರ ಆಗಿದೆ, ಬಿಸಿಲು ಬಂದಿದೆ. ನಾನು ಆ್ಯಕ್ಚುಲಿ ಸದ್ಯಕ್ಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್. ಸಿ ಯು.